ರೀನೀಟನ್ನು ಬರೆದು ಬಂದು ನೀವು ಆನ್ಸರ್ ಕೀನ ಚೆಕ್ ಮಾಡ್ಕೊಂಡಿರ್ತೀರಿ. ಪೇಪರ್ ಲೆವೆಲ್ ಡಿಫಿಕಲ್ಟ್ ಆಗಿತ್ತಂತ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ಪ್ರೊವಿಷನಲ್ ಆನ್ಸರ್ ಕೀಯನ್ನ ಬಹಳಷ್ಟು ಇನ್ಸ್ಟಿಟ್ಯೂಟ್ಗಳು ರಿಲೀಸ್ ಮಾಡಿದಾವೆ. ಅಷ್ಟೇ ಅಲ್ಲದೆ ಎಲ್ಲ ಆನ್ಸರ್ ಕೀಗಳನ್ನು ಚೆಕ್ ಮಾಡ್ಕೊಂಡ ಮೇಲೆ ನಿಮ್ಮ ಮಾರ್ಕ್ಸ್ ಇಷ್ಟು ಬರುತ್ತೆ ಅಂತ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಿದ್ದೀರಿ. ಅಷ್ಟೇ ಅಲ್ಲದೆ ಇವತ್ತಿನ ಬೆಳಗ್ಗೆ ಒಂದು ವಿಜಯ ಕರ್ನಾಟಕದ ಪೇಪರಲ್ಲಿ ಮೊದಲನೇ ಪೇಜಲ್ಲಿ ಈ ಒಂದು ಅಡ್ವರ್ಟೈಸ್ಮೆಂಟನ್ನು ನಾನು ನೋಡಿದೆ. ಅದಕ್ಕಾಗಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಈ ಒಂದು ಕಾಲೇಜ್ನಲ್ಲಿ ಎಷ್ಟು ಜನ 600ರ ಮೇಲೆ ಇದ್ದಾರೆ, ಎಷ್ಟು ಜನ 600ರ ಮೇಲೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಎಂಬುದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಮುಂಚಿನ ಒಂದು ಎಕ್ಸಾಮಲ್ಲಿ, ಅಂದರೆ ಈಗ ನೀಟ್ ಎಕ್ಸಾಮ್ ಇತ್ತಲ್ಲ, ಮೊನ್ನೆ ನೀಟ್ ಎಕ್ಸಾಮ್ ಆಗಿತ್ತಲ್ಲ ರೀನೀಟ್ಗಿಂತ ಮುಂಚೆ, ಆ ಒಂದು ಎಕ್ಸಾಮಲ್ಲೂ ಕೂಡ ಒಂದು ಪ್ರೆಡಿಕ್ಷನನ್ನು ಮಾಡಿದರು. ಇಷ್ಟು ನಮ್ಮ ಕಾಲೇಜಿನಿಂದ ವಿದ್ಯಾರ್ಥಿಗಳು ಇಷ್ಟು ಅಂಕಗಳನ್ನು ತೆಗೆದುಕೊಳ್ಬೋದು ಎಂಬುದನ್ನು ಅವರು ಹೇಳಿದರು. ಅದೇ ರೀತಿಯಲ್ಲಿ ನಿನ್ನೆ ಅವರು ಎಕ್ಸಾಮನ್ನು ಮುಗಿಸ್ಕೊಂಡು ಇವತ್ತು ರಾತ್ರಿ ಪೇಪರ್ನ ಚೆಕ್ ಮಾಡಿಕೊಂಡು ಅಷ್ಟು ಮಾರ್ಕ್ಸ್ಗಳು ನಮಗೆ ಬರ್ತಾವೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಸ್ಯಾಂಪಲ್ನ ಕೊಟ್ಟಿದ್ದಾರೆ ನೋಡಿ. ನಮ್ಮ ಕಾಲೇಜ್ನಲ್ಲಿ 690ಕ್ಕೆ ಫಸ್ಟ್ ರ್ಯಾಂಕ್ ಬರುತ್ತೆ ನಮ್ಮ ಕಾಲೇಜ್ನಲ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 685, 680, 680, 680, 660, 660, 660, 650, 650, 650 ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ 650ರ ಮೇಲೆ 12 ಜನ ಇದ್ದಾರೆ. ನಾನು ಯಾವುದೇ ಕಾಲೇಜ್ನ ಪ್ರಮೋಷನನ್ನು ಮಾಡ್ತಾ ಇಲ್ಲ, ಕೇವಲ ನಿಮಗೆ ಒಂದು ಡಾಟಾನ ಕೊಡ್ತಾ ಇದ್ದೇನೆ ಅಷ್ಟೇ. ಮುಂದುವರೆದು ಇಲ್ಲಿ 650ನ 3 ಜನ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 640ನ 3 ಜನ ತೆಗೆದುಕೊಂಡಿದ್ದಾರೆ. 2 ಜನ 630ನ ತೆಗೆದಿದ್ದಾರೆ. 615ನ ತೆಗೆದಿದ್ದಾರೆ. ಕೇವಲ 600 ಅಂಕಗಳನ್ನು ತೆಗೆದಿರುವಂಥವರ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. 500ರ ಮೇಲೆ ಎಷ್ಟು ಜನ ಇರ್ಬೋದು ಈ ಕಾಲೇಜಿನಲ್ಲಿ? ನಿಮಗೆ ಭಯ ಪಡಿಸ್ತಾ ಇಲ್ಲ, ಕೇವಲ ಇಲ್ಲೊಂದು ಡಾಟಾವನ್ನು ನಿಮಗೆ ಕೊಡ್ತಾ ಇದ್ದೇನೆ. ಇಷ್ಟು ಜನ 500ರ ಮೇಲೆ ಇದ್ದಾರೆ ಎಂಬುದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದೊಂದು ಬೇರೆ ಒಂದು ಯೂನಿವರ್ಸಿಟಿಯ ಒಂದು ಬ್ಯಾನರ್ ಆಗಿದೆ. ಈ ಬ್ಯಾನರಲ್ಲಿ ನೀವು ನೋಡ್ಬೋದು ಎಷ್ಟು ಜನ 500ರ ಮೇಲಿದ್ದಾರೆ ಅಂತ. 506, 508, 510, 511, 514 ಈ ಒಂದು ರೇಂಜಲ್ಲಿ. ನಾನು ಹೇಳಿದೆ ನಿಮಗೆ, ಬೆಳಗ್ಗೆ ತಾನೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಬಯಾಲಜಿಯಲ್ಲಿ 300 ಅಂಕಗಳು ಬಂದರೆ, ಮತ್ತು ಕೆಮಿಸ್ಟ್ರಿಯಲ್ಲಿ 110 ಮಾರ್ಕ್ಸ್ ಬಂದರೆ, ಫಿಸಿಕ್ಸಲ್ಲಿ 80 ಮಾರ್ಕ್ಸ್ ಬಂದರೆ ಖಂಡಿತವಾಗಿ 500 ಅಂಕಗಳಾಗುತ್ತೆ. 500 ಅಂಕಗಳ ರೇಂಜಿಗೆ ಭಾಳ ವಿದ್ಯಾರ್ಥಿಗಳು ಬರ್ತಾರೆ. ಈ ಒಂದು ಅಂಕಗಳನ್ನು ನೀವು ನೋಡೋದೇ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಈ ಅಂಕ ಬರೋದಕ್ಕೆ ಫಿಸಿಕ್ಸ್ ಅಂಕ ಇರುತ್ತಲ್ಲ, ಫಿಸಿಕ್ಸ್ ಅಂಕ ಭಾಳಷ್ಟು ಮ್ಯಾಟರ್ ಆಗುತ್ತೆ. ಫಿಸಿಕ್ಸಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ, ಕೆಮಿಸ್ಟ್ರಿಯಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೆ, ಅವರ ಅಂಕ ಗ್ಯಾರಂಟಿಯಾಗಿ ಅಭಿವೃದ್ಧಿ ಆಗುತ್ತೆ. ಯಾವ ರೀತಿಯಲ್ಲಿ ಇರಬೇಕು ಪೇಪರ್ ಅಂದರೆ, ಬಯಾಲಜಿಯಲ್ಲಿ ಟಫ್ ಬಂದರೆ ಅದು ಪ್ರಾಬ್ಲಮೆಟಿಕ್ ಅಲ್ಲ. ಯಾಕಂದರೆ ಬಯಾಲಜಿಯನ್ನು ಎಲ್ಲರೂ ಕೂಡ ಓದಿರ್ತಾರೆ, ಬಯಾಲಜಿಯನ್ನು ಜಾಸ್ತಿ ಅಂಕಗಳು ಎಲ್ಲರೂ ಕೂಡ ತೆಗೆದಿರ್ತಾರೆ. ಆದರೆ ಎಲ್ರಿಗೂ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದರೆ, ಈ ಕೆಮಿಸ್ಟ್ರಿ ಮತ್ತು ಕ್ಯಾಲ್ಕುಲೇಷನ್ಸ್ ಇರುವಂತಹ ಫಿಸಿಕ್ಸಲ್ಲಿ ಮತ್ತು ಕೆಮಿಸ್ಟ್ರಿಯಲ್ಲಿ ಯಾರು ಅಂಕಗಳನ್ನು ಜಾಸ್ತಿ ಮಾಡ್ಕೊಳ್ತಾರೋ ಅವರ ಟೋಟಲ್ ಪರ್ಸೆಂಟೇಜ್ ಮತ್ತು ಟೋಟಲ್ ಅಂಕಗಳಿರುತ್ತಲ್ಲ, ಇದು ಜಾಸ್ತಿ ಆಗುತ್ತೆ. ಮೊದಲನೇ ಕಾಲೇಜು ನಮ್ಮ ಕರ್ನಾಟಕದ ಕಾಲೇಜು. ಈ ಎರಡನೇ ಕಾಲೇಜು ರ್ಯಾಂಡಮ್ ಆಗಿ ನಾನು ಒಂದು ಇಂಟರ್ನೆಟ್ಟಲ್ಲಿ ತೆಗೆದುಕೊಂಡಿರುವಂಥ ಕಾಲೇಜ್ ಆಗಿದೆ. ಇದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ಅನೇಕ ಕಾಲೇಜುಗಳನ್ನು ನಾನು ಕಲೆಕ್ಟ್ ಮಾಡಿ ನಿಮಗೆ ಡಾಟಾವನ್ನು ತಿಳಿಸ್ತೇನೆ. ಇಲ್ಲಿ ನಾನು ಕೇವಲ ಕೆಲವೊಂದು ಕಾಲೇಜುಗಳನ್ನು ಮಾತ್ರ ತೆಗೆದುಕೊಂಡಿದ್ದೇನೆ. ಹಾಗೆ ನಾನು ಏನು ಮಾಡಿದೆ ಅಂದರೆ, ಯೂಟ್ಯೂಬಲ್ಲಿ ಈ ಒಂದು ಹಿಂದಿ ಕೌನ್ಸಿಲರ್ಸ್ ಇರ್ತಾರಲ್ಲ, ಈ ಕೌನ್ಸಿಲರ್ಸ್ಗಳ ಒಂದು ಪ್ರೆಡಿಕ್ಷನ್ಸ್ಗಳನ್ನು ಚೆಕ್ ಮಾಡಿದೆ. ಇದರಲ್ಲಿ ಒಬ್ಬರು ಕೇವಲ ನೀಟ್ ಕೌನ್ಸಿಲಿಂಗ್ ಮತ್ತು ನೀಟ್ PG ಕೌನ್ಸಿಲಿಂಗ್ಗಳನ್ನು ಮಾಡ್ತಿರುವಂತಹ ಕೆಲವೊಂದು ಚಾನಲ್ಗಳನ್ನು ನೋಡಿದಾಗ ಅಲ್ಲಿ ನನಗೆ ಪ್ರೆಡಿಕ್ಷನನ್ನು ಕರೆಕ್ಟಾಗಿ ಅನಿಸ್ತು. ಯಾಕಂದರೆ ಇಲ್ಲಿ ನೋಡುವಂತಹ ಮಾಹಿತಿ ನಿಮಗೆ ಗಮನಿಸಿ, ಇಲ್ಲಿ GM ಕ್ಯಾಟಗರಿಗೆ 565 ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಪ್ರೆಡಿಕ್ಷನ್ ಪ್ರಕಾರ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ 570ರ ಸಮೀಪದಲ್ಲಿ ಈ ಒಂದು ಕಟ್ ಆಫ್ ನಿಂತ್ಕೊಂಡ್ರೆ ಜನರಲ್ ಕ್ಯಾಟಗರಿಯಲ್ಲಿ, ನಮ್ಮ ಕರ್ನಾಟಕದ ಕಟ್ ಆಫ್ ಇದೆಯಲ್ಲ, ಖಂಡಿತವಾಗಿ 520, 510ರ ರೇಂಜಲ್ಲಿ ಬರುವಂಥ ಸಾಧ್ಯತೆ ಇರುತ್ತೆ. ಅಥವಾ 505ರವರೆಗೂ ಹೋದರೂ ಕೂಡ ಅದನ್ನು ಅಲ್ಲಗಳೆಯೋ ಹಾಗೆ ಇರೋದಿಲ್ಲ. ಆದ್ದರಿಂದ ಹೇಳ್ತಾ ಇರೋದು, ಈ ವರ್ಷದ ಕಟ್ ಆಫ್ ಖಂಡಿತವಾಗಿ ಕಡಿಮೆ ಆಗುತ್ತೆ ಅಂದ ತಕ್ಷಣ ಭಾಳಷ್ಟು ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇನ್ನು ಕೆಲವೊಂದು ಪ್ರೆಡಿಕ್ಷನ್ಸ್ಗಳೆಲ್ಲ ನಿಮಗೆ ತೋರಿಸ್ತೇನೆ. ಇದು ಒಂದು ಪ್ರೆಡಿಕ್ಷನ್ ಆಗಿದೆ. ರೀನೀಟ್ನ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಈ ಒಂದು ಕೌನ್ಸಿಲಿಂಗ್ ಅವರು ಮಾಡಿರುವಂತಹ ಮಾಹಿತಿ ಆಗಿದೆ. ಇನ್ನೊಂದು ಕಟ್ ಆಫ್ ಅನ್ನು ತೋರಿಸ್ತೇನೆ ನೋಡಿ. कट ऑफ के साथ से बिल्कुल निश्चित होकर चलना. मुझे अभी कट ऑफ 550, 560 इसके आसपास से और नीचे दिख रहा है, लेकिन ये पक्की बात है. ಇವಾಗ ನೀವು ನೋಡಿರೋದು ಏನಂದರೆ, ಅಲೈನ್ ಪ್ರೆಡಿಕ್ಷನ್ ಮಾಡಿರೋದು. ಅಲೈನ್ನ ಕೋ ಫೌಂಡರ್ ಅವರು ಮಾಡಿರುವಂತಹ ಪ್ರೆಡಿಕ್ಷನ್ ಇದಾಗಿದೆ. 550, 540ರ ರೇಂಜಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ನ ಕಟ್ ಆಫ್ ಹೋಗುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಈ ರೀತಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಕಟ್ ಆಫ್ನೇ 540ರವರೆಗೆ ಹೋಗ್ತಂದ್ರೆ, ನಮ್ಮ ಕರ್ನಾಟಕದ ಕಟ್ ಆಫ್ 500ರ ಒಳಗಡೆ ಹೋಗುತ್ತೆ. ಆದರೆ ನಾನು ಭಾಳ ವರ್ಷಗಳಿಂದ ನೋಡಿದ್ದೇನೆ, ಈ ಅಲೈನ್ ಪ್ರಿಡಿಕ್ಷನ್ ಇರುತ್ತಲ್ಲ, ಆಲ್ಮೋಸ್ಟ್ ಆಗಿ ಸ್ವಲ್ಪ ಕಡಿಮೆ ಕಟ್ ಆಫ್ ಅನ್ನು ಪ್ರೆಡಿಕ್ಟ್ ಮಾಡುತ್ತೆ. ಬಟ್ ಕಟ್ ಆಫ್ ಯಾವಾಗಲೂ ಜಾಸ್ತಿ ನಿಂತುಕೊಳ್ಳುತ್ತೆ. ಓವರಾಲ್ ಆಗಿ ಯಾರು ಕೂಡ ದೇವರಲ್ಲ, ಮುಂದೆ ಏನಾಗುತ್ತೆ ಅನ್ನೋದನ್ನ ಭವಿಷ್ಯವನ್ನು ನುಡಿಯೋದಕ್ಕಾಗಲ್ಲ. बट एजुकेशनल गेसेस अन्न ಕೊಡ್ತಾ ಇರ್ತಾರೆ ಅಷ್ಟೇ. 25 क्वेश्चन कहीं कहीं अलग थे तो बच्चों को ढूंढने में टाइम लगा होगा. तो ओवरऑल पेपर टफ था, लेंथी था, कैलकुलेटिव था और पेपर का टफ थोड़ा सा कम जाएगा. जो बच्चा 25, 30, 32 क्वेश्चन करके आया होगा उसको अच्छा गवर्नमेंट मेडिकल कॉलेज
ಈಗ ಕೇಳಿರುವಂತಹ ಒಂದು ವಾಯ್ಸ್ ಇದೆಯಲ್ಲ, ಇದು ಫಿಸಿಕ್ಸ್ ವಾಲಾ ಅವರು ಹೇಳಿರುವಂತಹ ಒಂದು ಕೆಲವೊಂದು ಮಾಹಿತಿಯಾಗಿದೆ. ಈ ಒಂದು ಕಟ್ ಆಫ್ ಕಡಿಮೆ ಆಗುತ್ತೆ ಈ ವರ್ಷ, ಪೇಪರ್ ಬಹಳಷ್ಟು ಟಫ್ ಆಗಿತ್ತು, ಲೆಂತಿ ಆಗಿತ್ತು, ಆದ್ರಿಂದ ಕಟ್ ಆಫ್ ಅಲ್ಲಿ ಕೂಡ ಬಹಳಷ್ಟು ಕಮ್ಮಿ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೇನೆ. ಟಫ್ನೆಸ್ ಲೆವೆಲ್ ಅನ್ನೋದು ಇದು ಎಲ್ರಿಗೂ ಟಫ್ ಆಗಿರುತ್ತಲ್ಲ, ಇದರಲ್ಲಿ ಮೇನ್ ಡಿಪೆಂಡೆಂಟ್ ಆಗಿರೋದು ಏನಂದರೆ ಎಲ್ರಿಗೂ ಟಫ್ ಆಗಿರುತ್ತೆ. ಕಾಂಪಿಟೇಷನ್ ಲೆವೆಲ್ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಒಂದೊಂದು ಮಾರ್ಕ್ಸ್ಗಳು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ನೋಡಿದೇನಲ್ಲ, 1 ಮಾರ್ಕ್ಸಿಂದ ಸೀಟನ್ನು ಕಳೆದುಕೊಂಡಿರುವಂಥವ್ರು ಇದ್ದಾರೆ. ಇವನ್ ಸೇಮ್ ಮಾರ್ಕ್ಸ್ ಇದ್ದವರಿಗೂ ಕೂಡ ಕೆಲವೊಬ್ಬರಿಗೆ ಒಬ್ಬರಿಗೆ ಸೀಟ್ ಸಿಕ್ಕಿದೆ, ಕೆಲವೊಬ್ಬರಿಗೆ ಸೀಟ್ ಸಿಕ್ಕಿಲ್ಲ. ಈ ಎಲ್ಲವೂ ಕೂಡ ಮ್ಯಾಟ್ರ್ ಆಗೋದು ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ. ನಾನು ನಿಮಗೆ ಬೆಳಗ್ಗೆ ತಾನೇ ಹೇಳಿದ್ದೆ, 500ರಿಂದ 550 ರೇಂಜಲ್ಲಿ ಭಾಳ ವಿದ್ಯಾರ್ಥಿಗಳು ಇರೋದ್ರಿಂದ ಆ ಒಂದು ರೇಂಜಲ್ಲಿ ಕಟ್ ಆಫ್ ಭಾಳಷ್ಟು ಡಿಫ್ರೆನ್ಸ್ ಆಗುತ್ತೆ 1 ಮಾರ್ಕ್ಸಿಂದ. ಕೇವಲ 5 ಮಾರ್ಕ್ಸ್ ಡಿಫ್ರೆನ್ಸಲ್ಲಿ ನಿಮಗೆ 10,000 ರ್ಯಾಂಕ್ ಅಷ್ಟು ಡಿಫ್ರೆನ್ಸ್ ಆಗ್ಬೋದು ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ. ಆದ್ದರಿಂದ ಹೇಳ್ತಾ ಇರೋದು, ನೀವು ಪ್ರೀವಿಯಸ್ ಇಯರ್ನ ರ್ಯಾಂಕನ್ನು ನೋಡಿಕೊಂಡ್ರೆ ಆ ರ್ಯಾಂಕ್ ಎಷ್ಟಕ್ಕೆ ನಿಂತಿತ್ತು ಅಷ್ಟು ರ್ಯಾಂಕ್ ಒಳಗಡೆ ನಿಮ್ಮ ರ್ಯಾಂಕ್ ಬರಬೇಕಾಗುತ್ತೆ ಆಲ್ ಇಂಡಿಯಾ ರ್ಯಾಂಕಿಂಗು. ಆಲ್ ಇಂಡಿಯಾ ರ್ಯಾಂಕಿಂಗ್ ಮೇಲೆ ಎಲ್ಲವೂ ಡಿಪೆಂಡ್ ಆಗಿರೋದ್ರಿಂದ ಅಷ್ಟು ರ್ಯಾಂಕಿಂಗ್ ಬಂದರೆ ಖಂಡಿತವಾಗಿ ನಿಮಗೆ ಈ ವರ್ಷವೂ ಕೂಡ ಸೀಟ್ ಸಿಗುತ್ತೆ. ಈಗ ನೀವು ಯಾವುದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂದರೆ, ಲಾಸ್ಟ್ ಇಯರ್ ಎಷ್ಟು ರ್ಯಾಂಕಿಗೆ ನಿಮ್ಮ ಕೆಟಗರಿಯಲ್ಲಿ ಸೀಟ್ ಸಿಕ್ಕಿತ್ತು, ಆ ಒಂದು ರ್ಯಾಂಕ್ ನನಗೆ ಬಂದುಬಿಟ್ರೆ, ಆ ರ್ಯಾಂಕ್ ಒಳಗಡೆ ನನ್ನ ರ್ಯಾಂಕ್ ಬಂದುಬಿಟ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದರೆ ನನಗೆ ಖಂಡಿತವಾಗಿ ಸೀಟ್ ಸಿಗುತ್ತೆ ಅನ್ನೋದು ನೀವು ಖಚಿತಪಡಿಸ್ಕೊಳ್ಳಿ. ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಅನೇಕ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ ಈ ವರ್ಷವೂ ಕೂಡ. ಅಷ್ಟೇ ಅಲ್ಲದೆ NMCಯ ರೂಲ್ಸ್ಗಳು ಸಹ ಚೇಂಜ್ ಆಗಿರೋದ್ರಿಂದ ಎಲ್ಲ ಕಾಲೇಜಿನಲ್ಲಿ ಮುಂಚೆ ಏನಾಗಿತ್ತಂದರೆ ಈ 150 ಸೀಟ್ ಲಿಮಿಟ್ ಇತ್ತು. ಬಟ್ ಈ ವರ್ಷ ಏನಾಗಿದೆ, 150ಅನ್ನು ತೆಗೆದು ಹಾಕಿದ್ದಾರೆ. ನೀವು 200ಅನ್ನು ಮಾಡ್ಕೊಳ್ಬೋದು, 250 ಸೀಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಲಿಮಿಟನ್ನು ತೆಗೆದು ಹಾಕಿರೋದ್ರಿಂದ ಈ ವರ್ಷವೂ ಕೂಡ ಪ್ರತಿ ಕಾಲೇಜಿನಲ್ಲಿ ಸ್ವಲ್ಪ ಕಾಲೇಜ್ಗಳಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಲಿದೆ. ಅಷ್ಟೇ ಅಲ್ಲದೆ ಹೊಸದಾಗಿ ಕಾಲೇಜ್ಗಳು ಕೂಡ ಉದ್ಭವವಾಗಲಿದೆ ನಮ್ಮ ಕರ್ನಾಟಕದಲ್ಲಿ. ಅಂತ ಎಲ್ಲ ಫ್ಯಾಕ್ಟರ್ಸ್ಗಳು ಕನ್ಸಿಡರ್ ಮಾಡಿಕೊಂಡು ಓವರಾಲ್ ಆಗಿ ಇಲ್ಲಿ ಗೊತ್ತಿರುವ ಪ್ರಕಾರ ಹೊಸದಾಗಿ ಜಾಯಿನ್ ಆಗುವಂಥ ಕಾಲೇಜ್ಗಳಲ್ಲಿ 500 ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ನಮ್ಮ ಕರ್ನಾಟಕದ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಅದನ್ನೆಲ್ಲ ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೇನೆ. ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೇನೆ. ಈಗ ನೀವು ಏನು ಮಾಡ್ಕೊಳ್ಬೇಕಂದ್ರೆ, ನಿಮ್ಮ ಮಾರ್ಕ್ಸನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಅಲೈನ್, ಆಕಾಶ್ ಮತ್ತು PW ಇನ್ನಿತರ ಯಾವುದೇ ಆದರೂ ನಿಮಗೆ ಒಂದು ಆನ್ಸರ್ ಕೀ ಸಿಕ್ಕರೆ ಎಲ್ಲ ಆನ್ಸರ್ ಕೀಗಳನ್ನು ಚೆಕ್ ಮಾಡ್ಕೊಳ್ಳಿ. ಒಂದು ಡೈರಿಯನ್ನು ತೆಗೆದುಕೊಳ್ಳಿ. ಡೈರಿಯಲ್ಲಿ ನೀವು ಅಲೈನ್ ಚೆಕ್ ಮಾಡಿಕೊಂಡ್ರೆ ಅಲೈನ್ ಮುಂದ್ಗಡೆ ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ತದೆ ಅದನ್ನು ಬರ್ಕೊಳ್ಳಿ. ಆಕಾಶ್ ಚೆಕ್ ಮಾಡಿಕೊಂಡ್ರೆ ಆಕಾಶನ್ನು ಬರ್ಕೊಂಡು ನಿಮ್ಮ ಮಾರ್ಕ್ಸ್ ಎಷ್ಟು ಬರ್ತದೆ ಬರ್ಕೊಳ್ಳಿ. ಮತ್ತು ನಿಮ್ಮ PW ಚೆಕ್ ಮಾಡಿಕೊಂಡ್ರೆ PW ಅಂತ ಬರ್ಕೊಂಡು ಅದರ ಮುಂದೆ ಮಾರ್ಕ್ಸ್ ಎಷ್ಟು ಬರ್ತದೆ ಅಂತ ಬರ್ಕೊಳ್ಳಿ. ಓವರಾಲ್ ಎಲ್ಲ ಒಂದು ಆನ್ಸರ್ ಕೀಗಳನ್ನು ಅನಲೈಸಿಸ್ ಮಾಡಿದ್ಮೇಲೆ ನಿಮ್ಮ ಅಂಕಗಳು ಎಷ್ಟು ಬರುತ್ತೆ ಅಂತ ಒಂದು ಗ್ಯಾರಂಟಿ ಸಿಗುತ್ತಲ್ಲ, ಈ ರೇಂಜಲ್ಲಿ ನನ್ನ ಮಾರ್ಕ್ಸ್ಗಳು ಬರುತ್ತೆ ಅಂತ ನಿಮಗೆ ಗ್ಯಾರಂಟಿ ಸಿಗುತ್ತಲ್ಲ, ಅಲ್ಲಿ ತನಕ ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವೊಂದು ಜನರು ಈ ಒಂದು ಆನ್ಸರ್ ಕೀಯನ್ನು ಕರೆಕ್ಟಾಗಿ ಹಾಕೊಂಡಿರೋದಿಲ್ಲ, ನೀವು ಕ್ವಶನ್ ಪೇಪರಲ್ಲಿ ಆನ್ಸರ್ನ ಕರೆಕ್ಟಾಗಿ ಟಿಕ್ ಮಾಡ್ಕೊಂಡಿರೋಲ್ಲ. ಅಂಥವರು ಏನು ಮಾಡಬೇಕಂದ್ರೆ OMR ಬರೋ ತನಕ ವೇಟ್ ಮಾಡಬೇಕು. OMR ಅನ್ನು ಈ ಒಂದು ವೀಕಲ್ಲಿ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ನಮಗೆ ಸುದ್ದಿ ಬಂದಿರುವಂತಹ ಮಾಹಿತಿ ಪ್ರಕಾರ ಏನಂದರೆ, NTA ಡೈರೆಕ್ಟರ್ ಅವರು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಈಗಾಗಲೇ ರೀನಿಂಟಿಂದಾಗಿ ಭಾಳಷ್ಟು ಡಿಲೇ ಆಗಿದೆ ಈ ಒಂದು ಕೌನ್ಸಿಲಿಂಗಲ್ಲಿ. ಅಷ್ಟೇ ಅಲ್ಲದೆ ಈ ಕೌನ್ಸಿಲಿಂಗನ್ನು ನಾವು ವಾಪಸ್ ಈ ಒಂದು ನಾರ್ಮಲ್ ಡೇಗೆ ತೆಗೆದುಕೊಂಡು ಬರೋದ್ರಿಂದ ಏನು ಮಾಡ್ತೇವೆ ಅಂದರೆ, ರಿಸಲ್ಟನ್ನು ನಾವು ಇತ್ತೀಚೆಗೆ ಭಾಳಷ್ಟು ಒಂದು 3 ವಾರಗಳಲ್ಲಿ ರಿಸಲ್ಟನ್ನು ಬಿಟ್ಟು ಬಿಡ್ತೇವೆ. 3 ವಾರಗಳಲ್ಲಿ ರಿಸಲ್ಟನ್ನು ಬಿಟ್ಟು ಇಮಿಡಿಯೇಟ್ಲಿ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೇಗನೆ ಈ ಒಂದು ರಿಸಲ್ಟ್ ಬರಲಿ. ಎಲ್ಲ ವಿದ್ಯಾರ್ಥಿಗಳು ಯಾರು ವೇಟ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಒಂದು ಗ್ಯಾರಂಟಿಯಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತದೆ ಅನ್ನೋದು ಒಂದು ಕ್ಲಾರಿಟಿ ಸಿಗಲಿ, ಎಷ್ಟು ರ್ಯಾಂಕ್ ಬರ್ತದೆ ಅನ್ನೋದು ಕ್ಲಾರಿಟಿ ಸಿಗಲಿ ಅಂತ ನಾನು ಆಶಿಸ್ತೇನೆ. ಇದಿಷ್ಟಾಗಿತ್ತು ಇವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.